ಹಲೋ. ಹಲೋ ಹಾ, ಮೇಡಮ್, ನಮಸ್ತೆ. ನಮಸ್ತೆ. ಬಿಸಿ ಇದ್ರಾ? ಹೌದು, ತುಂಬಾ ಬಿಸಿ ಇದ್ದೇನೆ. ಇವತ್ತು ಕೂಡ ಇದ್ದೀರಾ ಬಿಸಿ? ಹಲೋ. ಹಲೋ, ಇವತ್ತು ಕೂಡ ಬಿಸಿ ಇದ್ದೀರಾ ಮೇಡಮ್? 2 ಗಂಟೆ ನಂತರ ಬಿಸಿ ಇದ್ದೇನೆ. 2 ಗಂಟೆ ನಂತರನಾ? ಈಗ ಸ್ವಲ್ಪ ಮನೇಲಿ ಕೆಲಸ ಉಂಟು, ಕೆಲಸ ಮಾಡ್ಬೇಕಿದೆ. ಗೆಸ್ಟ್ ಬಂದಿದ್ದಾರೆ. ಹೌದಾ? ಹಾ. ನಾ ಏನಿಲ್ಲ, ನಾ ಹೀಗೆ ಫೋನ್ ಮಾಡಿದ್ದೆ. ಅವ್ರಿಗೆ ಬೇಲ್ ಆಗಿದೆ, ಹೊರಗೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಮೊನ್ನೆ ಫೋನ್ ಮಾಡಿದೆ. ಹ್ಮ್. ಪಿಕ್ ಮಾಡಿರ್ಲಿಲ್ಲ. ಅವರಿಗೆ ಸೆಕೆಂಡ್ ಟೈಮ್ ಬೇಲ್ ಆಯ್ತು. ಇಲ್ಲಿವರೆಗೆ ಜೈಲಲ್ಲಿ ಇದ್ದಿದ್ದಲ್ಲ? ನಂದು 40 ದಿನ ಜೈಲಲ್ಲಿ ಇದ್ರು. ವೆರಿ ಗುಡ್. 41ನೇ ದಿನಕ್ಕೆ ಬೇಲ್ ಆಯ್ತು. 40 ದಿನ ಒಳಗಿದ್ರು. ಆ ದಿನ ಯಾರ ಹೆಂಗಸು ಮಂಡ್ಯದಿಂದ ಬಂದು ಇಲ್ಲಿ ಬಂದು ಏನ್ ಮಾಡ್ತಾರೆ, ಯಾರು ಹೆಂಗಸು ಅಂತಿದ್ರು. ಹೆಂಗಸು ಏನ್ ಮಾಡಿದ್ನಂತ ಗೊತ್ತಾಯ್ತಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ಬಂದು ಅಲ್ಲ. ಅದು ಹೌದು. ಮೋಸ ಮಾಡಿದ ಲೇಡಿಗೆ, ಒಬ್ಬ ಹುಡುಗಿಗೆ ಪ್ರೀತಿ ಮಾಡಿ ಲವ್ ಮಾಡ್ತೀನಿ ಅಂತ ಹೇಳಿ ಕೈ ಕೊಟ್ಟು ಏನ್ ಆಗ್ತದೆ ಅನ್ನೋದಿಕ್ಕೆ ಕಾನೂನಲ್ಲಿ ಪಾಠವನ್ನ ಕಲಿಸಿಕೊಟ್ಟು ಬಂದಿದ್ನಲ್ಲ, ಮಂಡ್ಯ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ. ಈಗ ಏನಾಯ್ತು, ಚಾಲೆಂಜ್ ಮಾಡಿದವರಿಗೆ ಏನಾಯ್ತು, ಕಾನೂನು ರೀತಿ ತಕ್ಕ ಪಾಠ ಕಲಿಸಿ ಬಂದೆ ಅಲ್ಲ. ಇನ್ನು ಮುಗಿಲಿಲ್ಲ, ಇನ್ನು ಕೂಡ ಉಂಟಲ್ಲ. ಅದು ಇನ್ನೂ ಉಂಟು, ಇನ್ನು ಆಗ್ತದೆ. ಅವನಿಗೆ ತಾತ್ಕಾಲಿಕವಾಗಿ ಬೇಲ್ ಆಗಿದೆ. ಅವನು ಕೋರ್ಟಿಗೆ ಬರಲೇಬೇಕು, ತಪ್ಪಿಸ್ಕೊಳ್ಳಿಕ್ ಆಗೋದೇ ಇಲ್ಲ. ಇವಾಗ ನಮಗೆ ಒಂದು ಆಪ್ಷನ್ ಏನುಂಟು ಗೊತ್ತುಂಟಾ ಮೇಡಮ್? ಇದು ಅವರಿಗೆ 2ನೇ ಸಲದ್ದು ಇದಾದದ್ದು, ಎಂತ ಬೇಲ್ ಅಪ್ರೂವ್ ಆದದ್ದಲ್ಲ. 2ನೇ ಸಲ ಅಪ್ರೂವ್ ಆದ ಬೇಲ್ ಅಲ್ಲಿ ಇದು ಆರ್ಡರ್ ಕಾಪಿಯಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡ್ಲಿಲ್ಲ ಮೇಡಮ್. ಅಂದ್ರೆ ಅವ್ರು ಯಾತಕ್ಕೋಸ್ಕರ ಅದನ್ನು ಅಪ್ರೂವ್ ಮಾಡಿದ್ರು, ಫಸ್ಟ್ ಒಂದ್ಸಲ ರಿಜೆಕ್ಟ್ ಆಗಿರೋ ಇದನ್ನು ಬೇಲನ್ನು ಸೆಕೆಂಡ್ ಟೈಮ್ ಅದೇ ಬೇಲಿಗೆ ಹೇಗೆ ಅಪ್ರೂವ್ ಕೊಟ್ರು ಅಂತ ಅದ್ರಲ್ಲಿ ಆರ್ಡರ್ ಕಾಪಿಯಲ್ಲಿ ಮೆನ್ಷನ್ ಇಲ್ಲ. ನನಗೆ ಆರ್ಡರ್ ಕಾಪಿಯನ್ನ ನೀನು ಕಳಿಸು, ನಾನು ನೋಡ್ತೇನೆ ಆಯ್ತಾ. ನೀನು ಅದ ಆರ್ಡರ್ ಕಾಪಿಯನ್ನ ನನಗೆ ಕಳಿಸು. ಆದ್ರೂ ಅವನು 40 ದಿವಸ ಜೈಲಲ್ಲಿ ಇದ್ದುದು ಒಂದು ಖುಷಿ ಅಲ್ಲ, ಕಾನೂನಲ್ಲಿ ಪಾಠ ಕಲಿಸಿ ಬಂದಿದ್ನಲ್ಲ. ಇಲ್ಲ, ಇವಾಗ ನನಗೆ ಇವರು ಹೈಕೋರ್ಟ್ ಲಾಯರ್ ಹೇಳೋ ಪ್ರಕಾರ ಎಂತ ಗೊತ್ತುಂಟ ಮೇಡಮ್, ಅವರು ಇವಾಗ ಆಗಿರೋ ಬೇಲನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಪ್ಷನ್ ಇದೆ, ನಮ್ಮ ಹತ್ರ ಫುಲ್ ಮೆರಿಟ್ ಇದೆ. ಆ ಸೆಕೆಂಡ್ ಆರ್ಡರ್ ಕಾಪಿಯಲ್ಲಿ ಎಂತ ಕೂಡ ಇಲ್ಲ. ನಾವು ಅದನ್ನ ಇವಾಗ ಹೈಕೋರ್ಟ್ ಅಲ್ಲಿ ಹಾಕಿದ್ರೆ ಅದು ಖಂಡಿತ ಎಗೇನ್ ಕ್ಯಾನ್ಸಲ್ ಆಗ್ತದೆ. ಅವನು ಎಗೇನ್ ಬಂದು ಸರೆಂಡರ್ ಆಗ್ಬೇಕು. ನನಗೆ ಆರ್ಡರ್ ಕಾಪಿ ನೋಡಿದೆ, ನಾನು ಏನು ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಆರ್ಡರ್ ಕಾಪಿಯನ್ನ ಕಳಿಸು ಆಯ್ತಾ. ಸರಿ, ಅದನ್ನ ನೋಡಿ ಹೇಳ್ತೇನೆ. ಆದ್ರೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಅಲ್ಲ, ಅಲ್ಲೊಂದು ತಕ್ಕ ಪಾಠ ಕಲಿಸಿದ್ದ. ಅದೇ ನಮಗೆ ಅದೇ ಪ್ರೌಡ್ ಫೀಲ್ ಉಂಟು. ಇವಾಗ ನಾವೇನ್ ಎಂತ ಗೊತ್ತುಂಟಾ, ಒಂದ್ಸಲ ಅವರಿವಾಗ ಹೊರಗೆ ಬಂದವರನ್ನ ಇನ್ನೊಮ್ಮೆ ಕೂತ್ಕೊಳಿಸಿದ್ರೆ ಇನ್ನೂ ನಾವು ಪ್ರೌಡ್ ಫೀಲ್ ಆಗ್ತೇವೆ. 2 ದಿನದಲ್ಲೇ ಆ ದಿನ ನಾನು ರಿಕ್ವೆಸ್ಟ್ ಮಾಡಿದೆ, ಆ ಹುಡುಗಿಗೆ ಅನ್ಯಾಯ ನೀನು ಮಾಡಬೇಡ, ಒಂದು ನ್ಯಾಯವನ್ನು ಕೊಡು ಅಂತ ಹೇಳಿ ನಾನು ಕೇಳಿದಾಗ ಅವನು ಏನ್ ಹೇಳಿದ, ಇಲ್ಲ ನಾನು ಮದುವೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ. ತುಂಬಾ ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಸಪೋರ್ಟಿಗೆ ಬಂದ್ರು, ಆದರೆ ಕಾನೂನಿನ ಚೌಕಟ್ಟಲ್ಲಿ ಯಾರಿಗೂ ದೊಡ್ಡವರಲ್ಲ, ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ಪರಿಪಾಠವನ್ನ ಕಲಿಸಿ ಬಂದೆ ಅಲ್ಲ. ಕಾನೂನಲ್ಲಿ ತಕ್ಕ ಪಾಠ ಕಲಿಸಿ ಬಂದಿದ್ದೀನಿ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ತೋರಿಸಿ ಬಂದಿದ್ದೇನೆ ಅಲ್ಲ. ಎಷ್ಟು ಮಂದಿ ಅಡ್ವೊಕೇಟ್ ಇದ್ರು ಆ ದಿನ? 20 ಮಂದಿ ಅಡ್ವೊಕೇಟ್ ಅಧಿಕವಾಗಿದ್ರು. ಎಲ್ಲಿ? ಪಾಂಡೇಶ್ವರ ಠಾಣೆಯಲ್ಲಿ ಆ ದಿನ ಅಲ್ಲ. ಜನಸಂದಣಿ ತುಂಬಾ ಇತ್ತು. ನನಗೆ ಕೂಡ ನಮ್ಮ ಅದು ಏನು ಹರೀಶ್ ಅವರಿಗೆಲ್ಲ ಕರೆ ಮಾಡಿ ಹತ್ರ ಬಂದು ಠಾಣೆಯಲ್ಲಿ ಮೇಡಮ್ನ ವಾಪಸ್ ಕಳಿಸಿ, ದುಡ್ಡು ಇಷ್ಟು ಕೊಡ್ತೇವೆ, ಕಳಿಸಿಯವರನ್ನ ಅಂತ ಎಷ್ಟು ಬೇಡಿಕೆ ಇಟ್ರಂತೆ ಅವರಿಗೆ ಗೊತ್ತಾ ಆ ದಿನ. ಎಲ್ಲ ಜೂನಿಯರ್ಸ್ ಅಡ್ವೊಕೇಟ್ ಎಲ್ಲ ಬಂದು, ಯಾರು ಆ ಮಹಿಳೆ, ಯಾರು, ಅವ್ರ ಹೆಸರೇನೋ ನೋಡಿ, ಅವ್ರಿಗೆ ದುಡ್ಡು ಅಂತ ಹೇಳಿದ್ರೆ ನೀವು ಮೀಡಿಯಾಕ್ಕೆ ಹೋಗ್ತೀರಿ, ಆ ತರದಲ್ಲಿ ಕೆಲಸ ಮಾಡ್ತಾ ಇರೋದು, ದುಡ್ಡಿನ ಪ್ರಶ್ನೆ ಅವರ ಮುಂದೆ ಹೇಳ್ಬೇಡಿ ಅಂತ ಖಡಕ್ ಆಗಿ ವಾರ್ನ್ ಮಾಡಿದ್ರಂತೆ. ಇಲ್ಲ ಈ ಕೇಸ್ಗೆ ವಾಪಸ್ ಹೋಗ್ಬಿಡ್ಲಿ, ಇಷ್ಟು ದುಡ್ಡು ಅಂತ ಕೊಡ್ತೇವೆ, ಮೇಡಮ್ಗೆ ಕನ್ವಿನ್ಸ್ ಮಾಡಿ ತುಂಬಾ ಫೋರ್ಸ್ ಅಂತೆ ಆ ದಿನ. ತುಂಬಾ ಫೋನ್ ಅಂತೆ ಆ ದಿನ. ಹಿಂದೆ ಕಳಿಸ್ಲಿಕ್ಕೆ ಹೇಳಿ, ಅವರಿಗೆ ಕಳಿಸ್ಲಿಕ್ಕೆ ಹೇಳಿ, ಅಮೌಂಟ್ ಅನ್ನ ನಾನು ಕೊಡ್ತೇವೆ, ಕಳಿಸ್ಲಿಕ್ಕೆ ಹೇಳಿ, ವಾಪಸ್ ಹೋಗ್ಲಿಕ್ಕೆ ಹೇಳಿ, ಹುಡುಗನ ಕಡೆಯಿಂದ ದುಡ್ಡು ಕೊಡ್ತೇವೆ ಅಂತ. ಆ ತರ ಹೇಳ್ಬೇಡಿ, ದುಡ್ಡಿಗೆ ಅವರು ಮಾಡ್ತಿಲ್ಲ, ದುಡ್ಡಿಗೆ ಮಾಡಕ್ ಹೋದ್ರೆ ನೀವು ಮೀಡಿಯಾ ಮುಂದೆ ಇರ್ತೀರಿ, ಅಡ್ವೊಕೇಟ್ ಅನ್ನೋದು ನೋಡಿದೆ ಅವರು ಪ್ರಕರಣವನ್ನ ಬಯಲಿಗೆ ಹಾಕ್ತಾರೆ ಅಂತ ಹೇಳಿ ವಾರ್ ಮಾಡಿದ್ರಂತ ಆ ದಿನ. ಆವಾಗ ಏನು ನಡೆಯುವುದಿಲ್ಲ ಅಂತ ಸುಮ್ನೆ ಕೂತಿದ್ದು. ಆದ್ರೆ ನಾನು ತುಂಬಾ ಗುರಾಯಿಸ್ತಿದ್ರು ಆ ಠಾಣೆಯಲ್ಲಿ ಎಲ್ಲ ವಕೀಲರು. ಆ ದಿನ ಅನೂಪ ಅಗರ್ವಾಲ್ ಕಮಿಷನರು ತುಂಬಾ ಹೆಲ್ಪ್ ಮಾಡಿದ್ರು, ಸಪೋರ್ಟಿಗೆ ಬಂದ್ರು. ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದ ಅರ್ಪಿಸ್ತೀನಿ ಕಣಮ್ಮ. ಎಲ್ಲೋದ್ರೂ ಪೊಲೀಸ್ ಅಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ನೆರವು ಸಹಾಯವನ್ನ ಕೇಳಿದಾಗ
ತುಂಬಾ ಏನು ಆತ್ಮೀಯತೆಯಿಂದ ಕಾನೂನು ಚೌಕಟ್ಟನ್ನ ಹೇಳಿದಾಗ, ಹೌದು ನಾವು ಯಾಕೆ ಕೈ ಜೋಡಿಸಬಾರ್ದು, ಲೀಗಲ್ ಆಗಿದೆ ಅಂತ ಹೇಳಿ ತುಂಬಾ ಸಹಾಯಕ್ಕೆ ಬರ್ತಾರೆ. ಎಲ್ಲ ಬಂದಿದ್ದಾರೆ. ಜಿಲ್ಲೆಲೂ, ಹೌದು ಹೌದು. ಎಲ್ಲ ನಿಮ್ಮ ದಕ್ಷಿಣ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ಎಲ್ಲಾ ಜಿಲ್ಲೆಯಲ್ಲೂ ಅದು ಹೇಳಿದಾಗ ಹೌದು ಅಂತ ಸಪೋರ್ಟ್ಗೆ ನಿಲ್ತಾರೆ. ಆ ಪೊಲೀಸ್ ಇಲಾಖೆಗೆ ನಾನು ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹೌದು ಮೇಡಮ್. ಹಲೋ. ನನಗೆ ಅದು ಆರ್ಡರ್ ಕಾಪಿಯನ್ನ ಏನು ಆರ್ಡರ್ ಆಗಿದೆ ಅದನ್ನ ನನಗೆ ಕಳಿಸಮ್ಮ. ನಾನು ಮತ್ತೆ ಕಳಿಸಿದ್ದೇನೆ. ಇವಾಗ ಕಳಿಸಿದ್ದ ಹೌದು. ನಾನು ನೋಡ್ತೇನೆ. ಮತ್ತೆ ಲೀಗಲ್ ಆಗಿ ಮತ್ತೆ 40 ದಿವಸ ಜೈಲಲ್ಲಿ ಇದ್ದಲ್ಲ, ನನಗೆ ಗೊತ್ತಿಲ್ಲ. ಆ ದಿನ ಬಂದು ಒಂದು ವಾರ ಜೈಲಲ್ಲಿ ಇದ್ದಾನೆ ಅಂತ ಹೇಳಿದ್ರು ಹ, ಸಬ್ ಇನ್ಸ್ಪೆಕ್ಟರ್. ಮತ್ತೆ ಏನಾಯ್ತಂತ ನನಗೆ ಗೊತ್ತಿಲ್ಲ. ಸರಿಯಾ? ಹೌದು ಮೇಡಮ್. ನಮ್ದು ಧ್ವನಿ ಮಹಿಳಾ ಸಂಸ್ಥೆ ಏನಿದೆ, ನಂಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದೆ ಮ್ಯಾಮ್. ನೀವು ಅವರು ನಿಮ್ಗೆ ಹಣದ ಆಮಿಷ ಒಳಗೆ ಹಾಕ್ಲಿಕ್ಕೆ ನೋಡಿದ್ರು ಕೂಡ ನೀವು ಅದರ ಕಡೆ ತಲೆ ಕೊಡದೆ ನನ್ ಕಡೆಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನನ್ಗೆ ನಿಜವಾಗ್ಲೂ ನಂಗೆ ನ್ಯಾಯ ಕೊಟ್ಟಿದ್ದೀರ. ಅವ್ರು 40 ದಿನ ಒಳಗೆ ಕೂತಿದ್ರು. 40 ದಿನ ಆದ್ಮೇಲೆ ಹೊರಗೆ ಬಂದದ್ದು, ಅದು ತಾತ್ಕಾಲ್ ಬೇಲ್ ಮೇಲೆ. ಇದು ದಕ್ಷಿಣ ಕನ್ನಡದಲ್ಲಿ ಇಲ್ಲಿವರೆಗೆ ನಂಗೆ ಗೊತ್ತಿಲ್ಲ ಪಾಸಿಬಲ್ ಆಗಿದಾ ಇಲ್ವಾ ಅಂತ. ಒಂದ್ 2 ದಿನ ಕುತ್ಕೋತಾರೆ, 3ನೇ ದಿನಕ್ಕೆ ಹೊರಗೆ ಬರ್ತಾರೆ ಹಣದ ಫೋರ್ಸ್ ಮೇಲೆ. ಆದ್ರೆ ನೀವು ಬಂದ್ ಮಾಡಿ ಕೊಟ್ಟಿರೋದು ಎಲ್ಲರ ಸಪೋರ್ಟ್ ಮೇಲೆಗೆ, ಪೊಲೀಸ್ ಅವರದ್ದಾಗ್ಲಿ ಎಲ್ಲರ ಸಪೋರ್ಟ್ ಮೇರೆಗೆ ಅವ್ರು 40 ದಿನ ಒಳಗೆ ಇದ್ರು. ನನ್ಗೆ ಮತ್ತೆ ನನ್ನ ಕುಟುಂಬದವರಿಗೆ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬಾ ಸಂತೋಷ ಇದೆ. ಇಷ್ಟು ದಿನ ಒಳಗೆ ಕೂತ ಅಲ್ಲ ಅಂತ. ಅದಕ್ಕೆ ಅದು ಏನು ಒಂದು ಒಂದು ನಿಮ್ಮ ಕುಟುಂಬದ ನಿನ್ನ ಸಿಸ್ಟರ್ ಇರ್ಬೋದು, ಅವರಿಗೆ ಲವ್ ಮಾಡ್ತೀನಿ ಅಂತೇಳಿ ನಿರಂತರವಾಗಿ 2 ವರ್ಷದ ತನಕ ಅವಳ ಜೊತೆ ಸಂಪರ್ಕದಲ್ಲಿದ್ದು, ಕಡೆಗೆ ಕೈ ಕೊಟ್ಟು ಹೋಗಿ ಅವಳನ್ನ ಯೂಸ್ ಮಾಡಿ ಡಸ್ಟ್‌ಬಿನ್‌ಗೆ ಹಾಕಿ ಹೋಗ್ತಾನೆ ಟಿಶ್ಯೂ ಪೇಪರ್ ಹಾಗೆ. ಅದು ನನಗೆ ಬಂದ ಪ್ರಕರಣದಲ್ಲಿ ಇದು ಒಂದು ಚಾಲೆಂಜಿಂಗ್ ಆಗಿತ್ತು. ನೀವು ಬರುದು ಬೇಡ ದಕ್ಷಿಣ ಕನ್ನಡ ಜಿಲ್ಲೆ ಮಂಡ್ಯದಲ್ಲೇ ನೋಡಿ ಅಂತೆಲ್ಲ ಹೇಳಿ ಕೆಲವರದೆಲ್ಲ ಫೋನ್ ಬಂದಿತ್ತು. ನಾನು ಬೆದರಲಿಲ್ಲ. ಧ್ವನಿ ಕೊಟ್ಟು ಬಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲಿ ಕಮಿಷನರು ಭೇಟಿ ಮಾಡಿ, ಪಾಂಡೇಶ್ವರ ಠಾಣೆಗೆ ಅವರು ಕರೆ ಮಾಡಿ, ಆ ನೊಂದ ಮಹಿಳೆಗೆ ನ್ಯಾಯ ಕೊಡ್ಲೇಬೇಕಂತೇಳಿ ಅವರು ಕೂಡ ಹೇಳಿದ್ಮೇಲೆ ಇದು ನಮ್ಗೆ ನ್ಯಾಯ ಸಿಕ್ಕಿತು. ನನ್ಗೆ ಹೌದು ಜಯ ಸಿಕ್ಕಿದೆ ಅಂತ ಖುಷಿ ಪಡ್ತೀನಿ. ಯಾಕೆಂದ್ರೆ ಅವನು 40 ದಿವಸ ಜೈಲಲ್ಲಿ ಇದ್ದುದೇ ನನಗೆ ಒಂದು ಖುಷಿಯ ಸಂಗತಿ. ಅವನು ಈಚೆ ಬಂದ ಮೇಲಾದ್ರೂ ಅವನು ಒಂದು ನ್ಯಾಯಯುತವಾಗಿ ನಿಮ್ಮ ಕುಟುಂಬಕ್ಕೆ ನ್ಯಾಯವನ್ನ ಕೊಡ್ತಾನ, ಮತ್ತೆ ಮದುವೆ ಆಗ್ತಾನ ಅನ್ನೋದು ನಿರೀಕ್ಷೆ. ಆದ್ರೆ ಆ ನಿರೀಕ್ಷೆ ಹೌದು. ಸುಳ್ಳು. ಅವನು ಆಗೋದಿಲ್ಲ. ಇನ್ನು ದ್ವೇಷಕ್ಕೆ ದಾರಿ ಆಗ್ತದೆ. ಜೈಲಲ್ಲಿ ಇದ್ದು ಬಂದ್ಮೇಲೆ ಮತ್ತೆ ಗರ್ಜಿಸ್ತಾನ ಅವನು ಅಲ್ಲ? ಗರ್ಜಿಸಬಹುದು, ಆದ್ರೆ ಅದು ನ್ಯಾಯ ಅಂತ ನೋಡಿದ್ರೆ ಬೇರೆ ನನ್ಗೆ ನ್ಯಾಯ ಅಂತ ಏನು ಒದಗುದಿಲ್ಲ. ಇನ್ನು ಅದೇ ಹೊರಗೆ ಬಂದಿದ್ದಾರೆ, ಹೌದು, ಇನ್ನ ಮುಗಿಲಿಲ್ಲ, ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದೆ ಅಷ್ಟೇ. ಅದು ಹೌದು. ನಮ್ಗೆ ಈಗ 40 ದಿವಸ ಅವನು ಇದ್ದಿದ್ದೇ ಒಂದು ಇದಾಯ್ತು. ಈಗ ಹೌದು ಹೌದು ಅವನು ಮೊದಲನೇ ಹೆಜ್ಜೆ ಇಟ್ಟು ನಾವು ಜಯಶೀಲರಾಗಿದ್ದೀವಿ. ಎರಡನೇ ಇದರಲ್ಲಿ ನೋಡುವ ನಾವು ಆ ಕಾಪಿಯನ್ನ ನನಗೆ ಕಳಿಸಮ್ಮ. ನನಗೆ ಕೆಲವೊಂದು ನಿವೃತ್ತ ನ್ಯಾಯಾಧೀಶರಿರ್ಬೋದು, ಹಿರಿಯ ವಕೀಲರಿರ್ಬೋದು, ಪೊಲೀಸ್ ಆಫೀಸರ್ ಇರ್ಬೋದು, ಕಾನೂನಾತ್ಮಕವಾಗಿ ಬಂದಾಗ ಎಲ್ಲರೂ ಕೂಡ ನನಗೆ ಸಲಹೆಯನ್ನ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ಆ ದಿನ ಒಬ್ಬ ನಿವೃತ್ತ ನ್ಯಾಯಾಧೀಶರು ಹೇಳಿದ್ರು, ಆ ದಿನ ನೀನು ಕೂಡ ಆ ಸಂಭಾಷಣೆಯನ್ನ ಕೇಳಿದೆ. ಹೌದು ಇಂತಿಂತ ಸೆಕ್ಷನ್‌ಗಳೇ ಹಾಕ್ಸಿ ನಿಮಗೆ ಬಲಿಷ್ಠವಾದ ಕಾನೂನು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅವರು ಸಲಹೆಯನ್ನ ಕೊಟ್ರು. ಅವ್ರ ಹೆಸರನ್ನ ಪ್ರಸ್ತಾಪ ನಾವು ಮಾಡೋದು ಬೇಡ. ಹ್ಮ್ ಅವಾಗ ಅವ್ರು ಹೇಳಿದಂತ ನಿವೃತ್ತ ನ್ಯಾಯಾಧೀಶರು ಏನು ಸಲಹೆಯನ್ನ ನಮ್ಗೆ ಕೊಟ್ರು, ಅದು ನಮ್ಗೆ ವರ್ಕೌಟ್ ಆಯ್ತು. ಅವ್ರ ಹೌದು ಸಲಹೆಯ ಮೇರೆಗೆ ಅಲ್ಲಿ ನೀನು ಕೂಡ ಆ ದಿನ ಸಂಭಾಷಣೆಯನ್ನ ಆಲಿಸಿದೆ ಅಲ್ಲ? ಹೌದು ಮೇಡಮ್. ಅವರು ಸೆಕ್ಷನ್‌ಗಳನ್ನ ಇದೇ ಹಾಕಿ ಪವರ್‌ಫುಲ್ ನ್ಯಾಯ ನಿಮ್ಗೆ ಸಿಗುತ್ತೆ ಅಂತ ಹೇಳುವಾಗ, ಅಲ್ಲಿ ನಾನು ಬಹಳ ಚಾಕಚಕ್ಯತೆಯಿಂದ ಇಂಥದ್ದೇ ಸೆಕ್ಷನ್ ಹಾಕ್ಲೇಬೇಕು, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಎಲ್ಲಾ ಪ್ರೂವ್ ನಿಮ್ಮ ಕುಟುಂಬದಿಂದ ನಾನು ತಗೊಂಡೋಗಿ ಠಾಣೆಯಲ್ಲಿ ಇಟ್ಟಾಗ ಅವರು ಹೌದು ಅಂತ ಹೇಳಿ ಅದರ ಮೇಲೆ ಕಾನೂನಾತ್ಮಕವಾಗಿ ಮಾಡಿದ್ರು. ದುಡ್ಡಿನ ಆಮಿಷ ಒಳಗೆ ಪಡಿಸಿದ್ರು. ನಾನು ಹೌದು ಯಾವುದೇ ಹೌದು. ತರದ್ದು ನಿಮ್ಮಲ್ಲಿ ಶುಲ್ಕ ತಗೊಂಡಿಲ್ಲ. ಯಾವುದೇ ಇಲ್ಲ ತರದ ಇಲ್ಲ ಶುಲ್ಕದಿಂದ ಆಸೆಗೆ ನಾನು ಬಂದಿಲ್ಲ. ಇಲ್ಲ ಒಂದ ಇಲ್ಲ ಮೇಡಮ್. ನೊಂದ ಮಹಿಳೆಯ ಪರವಾಗಿ ಧ್ವನಿ ಎತ್ತಿ ಮಾತ್ರ ಬರ್ತಾ ಇದ್ದೀನಿ ಅಂತ ಹೇಳಕ್ ಹೌದು ಇಷ್ಟಪಡ್ತೀನಿ. ಮೇಡಮ್. ಹೌದು ಮೇಡಮ್. ಅಲ್ಲ? ತುಂಬಾ ಥ್ಯಾಂಕ್ಸ್. ಹೌದು ಹೌದು, ನನ್ನ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ವಿಷಯದಲ್ಲಿ. ಕಾಪೀಸ್ ನಿಮಗೆ 2 ಕೂಡ ಕಳಿಸಿದ್ದೇನೆ ಮೇಡಮ್. ಅದು ಎರಡರ ನಾನು ಕಾಪಿ ಕೂಡ ನೋಡ್ತೇನೆ. ಮತ್ತೆ ಕಳಿಸಿದ್ದೇನೆ. ಏನ್ ಮಾಡ್ಬೋದು ಅನ್ನೋ ಆಲೋಚನೆ ಇನ್ನೂ ತಕ್ಕ ಮಟ್ಟಿಗೆ ಅವನು ಪಾಠವ ಇನ್ನೂ ಕಲಿಸುವ ಅವನಿಗೆ. ಇನ್ನೂ ಹೌದು ಕಲಿಸುವ. ಮೇಡಮ್. ಹೌದು ನಿಮ್ಮ ಬೆಳ್ತಂಗಡಿ ಸೌಜನ್ಯ ಇದು ಎಲ್ಲ ಎಂತ ದುರ್ಮರಣಕ್ಕೀಡಾಗಿ ಕೊಲೆಗೀಡಾದ್ರು ಅದೆಲ್ಲ ಶೋಚನೀಯ ಸಂಗತಿ ಅಲ್ಲಮ್ಮ. ನಿಮ್ಮ ಹೌದು ದಕ್ಷಿಣ ಕನ್ನಡ ಮೇಡಮ್. ಜಿಲ್ಲೆ ಬೆಳ್ತಂಗಡಿ ಸೌಜನ್ಯ. ಹೌದು ಮತ್ತೆ ಮೇಡಮ್. SLC ಬರ್ದು ಆ ಹುಡುಗಿ ಬಂದು ಮನೇಲಿರ್ತಾಳೆ. ನನ್ನನ್ನ ಪ್ರೀತಿ ಮಾಡು ಅಂತ ಹೇಳ್ತಾಳೆ. ಅವನು ಪ್ರೀತಿಗೆ ಒಪ್ಪದಿದ್ದಾಗ ಅವಳ ರುಂಡವನ್ನ ಕಟ್ ಮಾಡಿ ಮರದ ಮೇಲೆ ಇಡ್ತಾನಲ್ಲ. ಹೌದು ಎಷ್ಟು ಮೇಡಮ್. ಕೇಸು ನಿಮ್ಮ ದಕ್ಷಿಣ ಅದೇ ಕನ್ನಡ ಜಿಲ್ಲೆ ಆಗಿದೆ. ಹೆಣ್ಮಕ್ಳಿಗೆ ಆಗಿದೆ ಅಲ್ಲ. ಹೌದು ಅದು ಮೇಡಮ್. ತುಂಬಾ ಹೌದು ಬೇಜಾರಿನ ಸಂಗತಿಯಾಗಿದೆ ನನಗೆ. ಹೌದು ಮೇಡಮ್. ಈ ತರ ಕಾನೂನಲ್ಲಿ ಚೌಕಟ್ಟಿನಲ್ಲಿ ಮಾಡಿದಾಗ ಕಾನೂನಿಗೆ ಎಲ್ಲರೂ ಗೌರವಿಸಬೇಕು. ಆದ್ರೆ ವಕೀಲರು, ಪೊಲೀಸ್ ಆಫೀಸರ್‌ಗಳು, ಸಲಹೆ ನಿವೃತ್ತ ನ್ಯಾಯಾಧೀಶರು ಕೊಡ್ತಾ ಇರೋದ್ರಿಂದ ನಾನು ಏನು ಕಾನೂನಲ್ಲಿ ಮುಂದೆ ಬರ್ಲಿಕ್ಕೆ ದಾರಿ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ.
ಅದು ಮತ್ತೆ ಮೇಡಮ್. ಬರ್ತೀನಿ. ನನ್ಗೆ ಕಾರ್ಕಳದಲ್ಲಿ ಒಂದು ಕೇಸ್ ಬಂದಿದೆ, ಮತ್ತೆ ಉಡುಪಿಯಲ್ಲಿ ಬಂದಿದೆ, ಮಂಗಳೂರು 2-3 ಕೇಸ್ ಬಂದಿದೆ. ನಿಮ್ಮ ಜಿಲ್ಲೆಗೆ ಒಂದು ಬಂತು ಅಂದ್ರೆ ಆಗ್ಲೇ ಹಿಂದೆ 3-4 ಕೇಸ್ಗಳು ಬರ್ತವೆ ನನಗೆ. ಹೌದು ಮೇಡಮ್. ಅದಕ್ಕೆ ಅರ್ಥ ಬರ್ತೀನಿ ನಾನು. ಬರುವಾಗ ಕರೆ ಮಾಡ್ತೀನಿ. ಈ ತಿಂಗಳ ಎಂಡಲ್ಲಿ ಬರ್ತೀನಿ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬರ್ತೀನಿ. ಆಯ್ತು ಮೇಡಮ್, ಓಕೆ? ಆಯ್ತು. ಹಾಗೆ ಬಂದು ಆಯ್ತು. ಭೇಟಿ ಮಾಡ್ತೀನಿ. ಫೋನ್ ಹಾಕ್ತೀನಿ, ಹಾಗೆ ಬಂದು ಭೇಟಿ ಮಾಡಮ್ಮ. ಇದೇನಾಗಿದೆ ಅಂತ ಮತ್ತೆ ಮಾತಾಡುವ ನಾನು. ಆಯ್ತಾ? ಸರಿ ಮೇಡಮ್, ಸರಿ. ಓಕೆ, ಓಕೆ.